ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವತ್ತು ನಾನು ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿ. ಇವಾಗ ಬೇಸಿಗೆ ಅಲ್ವಾ, ತಂಪಾಗಿರಬೇಕು, ಆದಷ್ಟು ತಂಪಾಗಿರಬೇಕು. ಹಾಗಾಗಿ ಇವತ್ತು ಹೆಸರು ಕಾಳಿಂದು ಉದ್ಕ ಅಂತಾರೆ ನಮ್ಮ ಸೈಡು, ಇಲ್ಲಿ ಬಸ್ಸಾರು ಅಂತಾರೆ. ಬಸ್ಸಾರು ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸ್ನೇಹಿತರೆ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಹೆಸರು ಕಾಳಿನ ಬಸ್ಸಾರು ಮಾಡಲಿಕ್ಕೆ ಮೊದಲಿಗೆ ಹೆಸರು ಕಾಳನ್ನ ಒಂದು 2-3 ಸರಿ ನೀಟಾಗಿ ತೊಳೆದು ಈ ರೀತಿಯಾಗಿ ಕುಕ್ಕರ್ನಲ್ಲಿ ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಅದಾದ ನಂತರ ನೋಡಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಇದ್ರ ನೀರು ಬೇರೆ ಕಾಳು ಬೇರೆ ಈ ರೀತಿಯಾಗಿ ಸೋಸ್ಕೋಬೇಕು. ಈ ರೀತಿಯಾಗಿ ಬಸಿ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಇವಾಗ ಅದ್ರದ್ದು ಬೆಂದಿದ್ದ ನೀರಿದೆಯಲ್ಲ, ಅದರಲ್ಲಿ ಸಾಂಬಾರು ಮಾಡೋದು. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಬೇಯಿಸ್ಕೊಳ್ಳಿ. ಇಲ್ಲಿ ಸಾಂಬಾರಿಗೆ ಖಾರ ರುಬ್ಕೊಳ್ಳಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಇವಾಗ ನಾನು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಮತ್ತು 1 ಸಣ್ಣ ಈರುಳ್ಳಿಯಷ್ಟು ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನಿವಾಗ ಒಂದು 7 ಎಸಳಷ್ಟು ಬೆಳ್ಳುಳ್ಳಿ ಹಾಗೆ 1 ಸಣ್ಣ ಗಾತ್ರದಷ್ಟು ಈರುಳ್ಳಿನ ಹಾಗೆ ಕರಿಬೇವನ್ನ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರಿಗೆ ಒಣಮೆಣಸನ್ನ ಬಳಸ್ತೀನಿ. ನಾನಿಲ್ಲಿ ಒಂದು 4 ಒಣಮೆಣಸನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂಗೆ ಇಬ್ಬರಿಗಲ್ವ 4, ಇದು ದೊಡ್ಡದಾಗಿದೆ ಮೆಣಸು, ಹಂಗಾಗಿ ಒಂದು 4 ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಲಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಟೈಮಿಗೆ ನಾನು ಇಲ್ಲಿ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಈ ಸಾಂಬಾರಿಗೆ ಜೀರಿಗೆದೇ ಟೇಸ್ಟು. ನೋಡಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಜೀರಿಗೆನ, ನಮಗೆ ಇಷ್ಟ ಆಗುತ್ತೆ. ಈ ಸಾಂಬಾರಿಗೆ ಸಾಂಬಾರು ಪುಡಿ ಎಲ್ಲ ಏನು ಹಾಕಲ್ಲ. ನೋಡಿ ಇಲ್ಲಿ ನಾನಿವಾಗ ರುಬ್ಬಕ್ಕೆ ಒಂದು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಅಷ್ಟು, ಒಂದು ಸಣ್ಣ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು. ಅದಕ್ಕೆ ನಾನು ಈ ರೀತಿಯಾಗಿ ಕರೆದಿಟ್ಕೊಂಡಿದ್ನಲ್ವ ಎಲ್ಲ ಈರುಳ್ಳಿ ಮೆಣಸಿಕಾಯಿನೆಲ್ಲ, ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಏನು ಹಾಕಲ್ಲ ಸ್ನೇಹಿತರೆ, ಇಷ್ಟೇ ಇದು ರುಬ್ಬಲಿಕ್ಕೆ ಹಾಕೋವಂಥದ್ದು. ಇದ್ರ ಜೊತೆ ಹೆಸರು ಕಾಳು ಬೇಯಿಸಿದ್ನಲ್ವ, ಅದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನೋಡಿ ನಾನಿವಾಗ ಹಾಕ್ಕೊಂಡು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು. ಈ ಬಸ್ಸಾರಿಗೆಲ್ಲ ಈ ಮಸಾಲೆ ಹೆಚ್ಚು ಸಾಂಬಾರು ಪುಡಿ ಎಲ್ಲ ಬಳಸಲ್ಲ. ಇದಕ್ಕೆ ಹಾಕೋದೇ ಇಷ್ಟೇ ಮಸಾಲೆ: ಜೀರಿಗೆ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಒಣಮೆಣಸು. ಅದಾದ ನಂತರ ನೋಡಿ ಇಲ್ಲಿ ನಾನು ಹೆಸರು ಕಾಳು ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು ಬೇಯಿಸಿದ್ದು. ಇಷ್ಟು ಹಾಕ್ಕೊಂಡು ರುಬ್ಕೊಂಬರೋದು. ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ರಾಯಿತು. ಆವಾಗಲೇ ನಾನಿಲ್ಲಿ ಕಾಳನ್ನೆಲ್ಲ ಬಸ್ತು ಇಟ್ಟಿದ್ನಲ್ವ, ಹೆಸರು ಕಾಳು ಬೇಯಿಸಿದ ನೀರಿದು, ಅದಕ್ಕೆ ಇದನ್ನ ರುಬ್ಬಿದ್ದನ್ನ ಹಾಕ್ತಾಯಿದ್ದೀನಿ. ಈ ಸಾಂಬಾರಿಗೆ ಮತ್ತೆ ಏನು ಒಗ್ಗರಣೆ ಎಲ್ಲ ಕೊಡಲ್ಲ. ನಾವೇನು ಖಾರ ರುಬ್ಕೊಳ್ಳೋಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ವ ಅಷ್ಟೇ. ಮತ್ತು ಇದಕ್ಕೆಲ್ಲ ಎಣ್ಣೆ ಹಾಕಿ ಒಗ್ಗರಣೆ ಹಾಕಲ್ಲ. ಇದಕ್ಕೆ ಇಷ್ಟೇ ಇದು. ಇದಕ್ಕೆ ಹುಣಸೆ ಹುಳಿನ ನಾನು ಎಕ್ಸ್ಟ್ರಾ ನೆನೆಸಿಟ್ಟು ಇವಾಗ ಹುಣಸೆ ಹುಳಿ ಸೇರಿಸ್ತೀನಿ. ನೀವು ಬೇಕು ಅಂದರೆ ಹುಣಸೆ ಹಣ್ಣನ್ನ ತೊಳೆದು ಮಿಕ್ಸಿ ಜಾರ್ ಕೂಡ ಹಾಕ್ಕೋಬೋದು. ನಾನು ನೆನೆ ಇಟ್ಟಿದ್ದೆ, ಹಾಗೆ ಹುಳಿನ ಹಿಂಡ್ತೀನಿ ಇದಕ್ಕೆ. ನೋಡಿ ನಿಮಗೆ ಸಾಂಬಾರು ಎಷ್ಟು ತೆಳ್ಳು ಬೇಕೋ ಅಷ್ಟು ಮಾಡ್ಕೊಳ್ಳೋದು. ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು, ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರನ್ನ ಇನ್ನೊಂದು ಸ್ವಲ್ಪ ತೆಳ್ಳು ಮಾಡ್ಕೊಂಡೆ. ಇವಾಗ ಹುಣಸೆ ಹುಳಿ ಹಿಂಡ್ತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಇಟ್ಟಿದ್ದೆ ನಾನು, ಅದರದ್ದು ಹುಳಿ ಇದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ನಾನು ಹೆಸ್ರು ಕಾಳನ್ನ ಬೇಯಲಿಕ್ಕೆ ಇಟ್ಟಾಗೆ ಉಪ್ಪು ಹಾಕಿ ಇಟ್ಟಿದ್ದೆ. ಹಾಗಾಗಿ ಇವಾಗ ಉಪ್ಪು ನೋಡಿ ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿ ಸೇರಿಸಿ ಕುದಿಲಿಕ್ಕೆ ಇಡೋದು. ಇಷ್ಟೇ ಇದಕ್ಕೆ ಇನ್ನೇನು ಹಾಕೋದಿಲ್ಲ. ಇನ್ನು ಚೆನ್ನಾಗಿ ಕುದಿ ಬರ್ಸಿದ್ರೆ ಆಯಿತು. ಇದಕ್ಕೆ ಒಗ್ಗರಣೆ ಎಲ್ಲ ಕೊಡಲ್ಲ. ಇವಾಗ ನಾನು ಇದನ್ನ ಕುದಿಲಿಕ್ಕೆ ಇಡ್ತೀನಿ. ಇವಾಗ ಹೆಸ್ರು ಕಾಳು ಬೇಯಿಸಿದಿತ್ತಲ್ವ, ಅದನ್ನು ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಆವಾಗಲೇ ಒಗ್ಗರಣೆ ಮಾಡಿದ್ನಲ್ವ, ಅದೇ ಬಾಣಲಿಗೆ ನಾನು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಹೆಚ್ಚು ಎಣ್ಣೆ ಬೇಕಾಗಲ್ಲ, ಒಂದು ಸ್ವಲ್ಪ ಇದ್ದರೆ ಸಾಕು ಈರುಳ್ಳಿ ಫ್ರೈ ಆಗೋವಷ್ಟು. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ, ಕರಿಬೇವು, ಹಾಗೆ ನಾನು ಹಸಿಮೆಣಸು ಖಾಲಿಯಾಗಿತ್ತು, ಹಂಗಾಗಿ ಒಣಮೆಣಸನ್ನೇ ಹಾಕಿದೆ. ನೀವು ಹಸಿಮೆಣಸು ಹಾಕಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕಿ. ನಾನೊಂದು 3 ಒಣಮೆಣಸನ್ನ ಹೆಚ್ಚಾಕಿದೆ. ಹಾಗೆ 1-2 ಮೀಡಿಯಮ್ ಗಾತ್ರದ್ದು ಈರುಳ್ಳಿ. ನೀವಿಲ್ಲಿ ಈರುಳ್ಳಿಗೆ ಈ ಈರುಳ್ಳಿ ಒಗ್ಗರಣೆ ಐತಲ್ಲ, ಈರುಳ್ಳಿಗೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕಿ. ಯಾಕೆಂದರೆ ಹೆಸ್ರು ಕಾಳಿಗೆ ಬೇಯಿಸ್ಬೇಕಾದ್ರೆ ನಾನು ಹೆಸ್ರು ಕಾಳಿಗೆ ಉಪ್ಪು ಹಾಕಿದ್ದೆ. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟಷ್ಟೇ ಉಪ್ಪು ಸೇರಿಸಿದೆ ನಾನಿವಾಗ. ಹೆಸ್ರು ಕಾಳು ಉಪ್ಪಾಗಿತ್ತು. ಈಗ ಹೆಸ್ರು ಕಾಳನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಿಷ್ಟಾಗತ್ತೂ ಹೆಚ್ಚು ಬೇಯಿಸ್ಬೇಕು ಅಂತೇನಿಲ್ಲ. ಈ ಒಗ್ಗರಣೆ ಎಲ್ಲ ಹೆಸ್ರು ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಆಯಿತು. ನಾನಿಲ್ಲಿ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆ ಹೆಸ್ರು ಕಾಳನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಹಸಿಕಾಯಿ ತುರಿ ಹಾಕಿದೆ ಸ್ವಲ್ಪ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ತೀನಿ. ಪಲ್ಯ ಇಷ್ಟೇ ಹೆಸ್ರು ಕಾಳಿಂದು. ಇನ್ನೊಂದು ಕಡೆ ಸಾಂಬಾರು ಕೂಡ ಕುದಿಯೋಕೆ ಇಟ್ಟಿದ್ನಲ್ವ, ಚೆನ್ನಾಗಿ ಕುದೀತು ನೋಡಿ ಸಾಂಬಾರು. ಇಷ್ಟೇ ಹೆಸ್ರು ಕಾಳಿನ ಉತ್ಕ. ಸ್ನೇಹಿತರೆ ನೋಡಿದ್ರಲ್ವ ಹೆಸ್ರು ಕಾಳಿನ ಬಸ್ಸಾರು ಹೇಗೆ ಮಾಡೋದು ಅಂತ. ಅಡುಗೆ ಎಲ್ಲ ಆಯಿತು, ಅಡುಗೆ ಆಗಿದೆ, ಇನ್ನೂ ಊಟ ಆಗಬೇಕು. ಶೆಲ್ಫ್ ಕೂಡ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಪಾಪು ಇನ್ನೂ ಮಲಗಿದ್ದಾನೆ ಪಾಪು. ಟೈಮ್ ಬಂದು ಇವಾಗ 1:15 ಊಟ ಮಾಡಬೇಕು ಪಾಪು ಎದ್ಮೇಲೆ. ಹೇಗಿತ್ತು ಹೆಸ್ರು ಕಾಳಿನ ಬಸ್ಸಾರು ಕಮೆಂಟ್ ಮಾಡಿ ತಿಳಿಸಿ. ನೀವು ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಾನು ನಮ್ಮ ಮನೆಯವ್ರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟನಲ್ವ ಬಟ್ಟೆ, ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರ್ಸೋಕ್ಕೆ ಆಗಿರಲಿಲ್ಲ. ಇವಾಗ ನೆನಪಾಯಿತು, ತಗೊಂಬಂದೆ. ನಾನು ಇದನ್ನು ಅಕ್ಕನ ಮನೆಗೆ ಹೋಗಿದ್ನಲ್ವ, ಅಲ್ಲಿಂದ ನಮ್ಮೂರ ಹತ್ರ ನ್ಯಾಮತಿ ಅಂತ ಇದೆ, ಅಲ್ಲಿ ಬಟ್ಟೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಅಲ್ಲಿ ತಗೊಂಬಂದಿದ್ದೆ. ಇದು ಬಾರಿ ಅಲ್ಲಿ ಶ್ರೀದೇವಿ ಕ್ರಿಯೇಷನ್ಸ್ ಅಂತ ಒಂದು ಅಂಗಡಿ ಇದೆ, ಅಲ್ಲಿ ತಂದಿದ್ದು. ಬನ್ನಿ ಹೇಗಿದ್ದಾವೆ ಅಂತ ತೋರಿಸ್ತೀನಿ. ನನ್ನ ಡ್ರೆಸ್ ನೀವು ಅವತ್ತಿನ ವಿಡಿಯೋದಲ್ಲೇ ನೋಡಿದ್ರಿ, ನಾ ಹಾಕ್ಕೊಂಡಿದ್ದೆ ಅದೇ ಡ್ರೆಸ್ಸು, ಮತ್ತೇನು ಅದನ್ನ ತೋರಿಸಲ್ಲ. ಇವ್ರ ಬಟ್ಟೆ ತೋರಿಸ್ತೀನಿ, ನಾನು ನಿಮ್ಮ ಬಟ್ಟೆ ಯಾವ ಥರದ್ದು ಕೊಟ್ಟೆ ಅಂತ ಹೇಳಿ. ನಾನು ಇವರಿಗೆ 3 ಶರ್ಟು 1 ಟೀ ಶರ್ಟ್ನ ಕೊಟ್ಟಿದ್ದು. ಈ ರೀತಿಯಾದೊಂದು ಶರ್ಟು, ಈ ಥರ ಸಣ್ಣದು ಪ್ರಿಂಟ್ ಇದೆ. ಈ ರೀತಿ ಇದು ಒಂಥರ ಲೈಟ್ ಪಿಂಕಲ್ಲಿ ಬರುತ್ತೆ. ಈ ಕಲರಿನ ಶರ್ಟ್ ಅವ್ರ ಹತ್ರ ಇರಲಿಲ್ಲ, ಅದು ಈ ಥರ ಪ್ಯಾಟ್ರನಲ್ಲಿ. ಹಾಗಾಗಿ ಇದೊಂದು ಶರ್ಟು. ಅವ್ರದ್ದು ಬರ್ತಡೇ ಏಪ್ರಿಲಲ್ಲಿ ಬರುತ್ತೆ, ಹಾಗಾಗಿ ನಾನು ಒಟ್ಟಿಗೆ ಬಟ್ಟೆ ತಗೊಳ್ಳೋದು. ಪ್ರತಿ ವರ್ಷವೂ ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮತ್ತು ಬರ್ತಡೇಗೆ ಒಟ್ಟಿಗೆ ತಗೊಳ್ತೀನಿ. ಅಂದರೆ ತೋರಿಸ್ತಿರ್ಲಿಲ್ಲ, ಈ ಬಾರಿ ಅವರಿಗೆಲ್ಲ ಬಟ್ಟೆನೂ ತೋರಿಸ್ದೆ. ಏನಂದರೆ ಸೈಜ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲೇ ಇದ್ವಲ್ಲ, ಎಕ್ಸ್ಚೇಂಜ್ ಮಾಡಿದ್ರೆ ಆಯಿತು ಅಂತ ಹೇಳಿ. ಅದಾದಮೇಲೆ ಇದೊಂದು ಶರ್ಟು, ಇದು ಕೂಡ ಶರ್ಟ್ ಫುಲ್ ಶರ್ಟ್. ಇದು ಈ ರೀತಿ ಚೆಕ್ಸ್ ಥರ ಬರುತ್ತೆ, ಸ್ಕೈ ಬ್ಲೂ ಮತ್ತು ವೈಟ್ ಇದೆ ಇದು. ಅದಾದಮೇಲೆ ಒಂದು ಪ್ಲೈನ್ ಶರ್ಟ್, ಇದು ಗ್ರೇ ಕಲರಲ್ಲಿದೆ, ಫುಲ್ ಪ್ಲೈನ್ ಶರ್ಟ್.
ಇದು ಇದೇ ಥರನೇ ತೋಳು ಮಡಚೆ ಇದೆ, ಈ ಥರ ಫ್ಯಾಷನ್ ಏನು ಹೀಗಿದೆ. ಇದೊಂದು ಶರ್ಟು. ಅವ್ರು ಅದಕ್ಕೆ ಅವತ್ತಿನ ವಿಡಿಯೋಲಿ ಇದೆಲ್ಲದು ನನ್ನೇಗೇನಾ, ಇಷ್ಟು ಬಟ್ಟೆ ನನಗೇನಾ ಅಂದಿತ್ತು. ಅವ್ರ ಒಟ್ಟಿಗೆ ಯಾವಾಗೂ ಇಷ್ಟೆಲ್ಲ ಬಟ್ಟೆ ತಗೊಳ್ಳೋದೇ ಇಲ್ಲ. ಯಾವಾಗೋ ಒಂದ್ಸರಿ ನನ್ನ ಒತ್ತಾಯಕ್ಕೂ ಒಂದು ಶರ್ಟ್ ತಗೊಳ್ತಾರೆ. ಹಾಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬರ್ತಡೆಗೆ ಕಂಪಲ್ಸರಿ ನಾನು ಅವರಿಗೆ ಹೋಗಿ ಕೊಡಿಸ್ತೀನಿ ಬಟ್ಟೆ ನಮ್ಮ ಮದುವೆ ಆದಾಗಿಂದ. ಆಮೇಲೆ ಇದೊಂದು ಟೀ ಶರ್ಟ್ ಅವರು ಡೈಲಿ ವೇರ್ ಮಾಡಲಿಕ್ಕೆ ಅಂತೇಳಿ ಇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ, ಮೆರೂನ್ ಕಲರ್. ಇದು ಚೆನ್ನಾಗಿದೆ, ಚೆನ್ನಾಗಿತ್ತು, ಬಟ್ಟೆಯಲ್ಲಿ ಚೆನ್ನಾಗಿ ಸಿಕ್ತು. ಕೊಪ್ಪಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ ರೇಟಲ್ಲಿ ಸಿಕ್ತು. ಇದೊಂದು ಪ್ಯಾಂಟ್, ನನ್ನ ಮಗ ಎದ್ದ, ಬಂದೆ. ಇದೊಂದು ಪ್ಯಾಂಟ್. ಇಷ್ಟು ಬಟ್ಟೆ ಅವ್ರಿಗೆ ನಾನು ಕೊಡಿಸಿದ್ದು ಗಿಫ್ಟು. ಹೇಗಿದ್ದಾವೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಪಾಪು ಎದ್ದ. ಸ್ನೇಹಿತರೆ, ನಾನು ನಿಮಗಿಲ್ಲಿ ಸಂಜೆ ಸಿಗ್ತಾಯಿದ್ದೀನಿ. ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ನಮ್ಮನೆಯವರು ಬಾಡಿಗೆಯಿಂದ ಬಂದರು. ಊಟ ಎಲ್ಲ ಮುಗಿಸಿ ಕೂತಿದ್ವಿ. ಸ್ವಲ್ಪ ಗುಡುಗು ಬಂದಂಗೆ ಆಯಿತು ಶಬ್ದ. ಇನ್ನೇ ಮಳೆ ಬರ್ಬೋದೇನೋ ಅಂತೇಳಿ ನಮ್ಮನೆಯವರು ಬಂದಿಲ್ಲಿ ಸೋರ್ತಿತ್ತು ಬಚ್ಚಲ ಮನೆ ಹತ್ರ ಮೇಲೆ ಹೊಗೆ ಪೈಪ್ ಹೋಗಿದೆಯಲ್ಲೋ ಅಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿ ಬಂದರು. ಅವ್ರ ಮೇಲೆ ಹತ್ತಿದ ಕ್ಷಣ ಅಲ್ಲಿ ಎಷ್ಟೊಂದು ಹಂಚು ಒಡೆದೋಗಿತ್ತು. ಅದನ್ನೆಲ್ಲ ತೆಗಿತೀನಿ ಅಂತ ಹೇಳಿ ನಿಂತರು. ನನಗೂ ಬೇರೆ ಹಂಚುಗಳು ತಂದು ಕೊಡು ಅಂತ ಹೇಳಿದರು. ಆ ಕಡೆ ಒಂದಿಷ್ಟು ಒಳ್ಳೆ ಹಂಚಿತ್ತು, ಅದನ್ನೆಲ್ಲ ತಗೊಂಬಂದು ಕೊಡ್ತಾಯಿದ್ದೀನಿ. ಎಲ್ಲಿದೆ ಮಾತಾಡ್ತಾ ಮಾಡ್ತಾಯಿದ್ದಾರೆ. ಆ ಪೈಪ್ನೇ ತೆಗೆದುಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಏನಂದರೆ ನಾವು ಮೊದಲಿಗೆ ಹಾಕ್ತಿದ್ವಿ, ನೀರು ಒಲೆಗೆ ಉರಿ ಹಾಕ್ತಿದ್ವಿ. ಇವಾಗ ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಗೋಡೆ ಎಲ್ಲ ಹಾಳಾಗಿದೆ. ಇವಾಗ ನಾವು ಒಲೆಗೆ ಉರಿ ಹಾಕಲ್ಲ, ಹಂಗೆ ಪೈಪಿನ ಅವಶ್ಯಕತೆ ಏನಿಲ್ಲ, ತೆಗಿತೀನಿ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಅಲ್ಲೇ ಜಾಸ್ತಿ ಸೋರ್ತಾ ಇದ್ದಿದ್ದು ಮಳೆ ಬಂದರೆ. ಇನ್ನು ಮಳೆ ಬಂದಮೇಲೆ ನಾವು ಈ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಹೀಗೆ ಮಾಡೋಣ ಅಂಥೇಳಿ ಶುರು ಮಾಡಿದರು. ನೋಡಿ, ನಮ್ಮ ಪಾಪು ಕೂಡ ಈ ಕಡೆ ಆಟ ಆಡ್ತಾ ಇದ್ದಾನೆ. ಅವನು ನೋಡ್ಕೊಳ್ತಾ ನಾನು ಅವರಿಗೆ ಹಂಚೆಲ್ಲ ತಂದು ಕೊಡ್ತಾಯಿದ್ದೆ. ಮೇಲೆ ಸಿಕ್ಕಾಬಟ್ಟೆ ಕಸ ಇತ್ತಂತೆ, ಹಾಗಾಗಿ ಅದನ್ನೆಲ್ಲ ಗುಡಿಸ್ತಾ ಅದನ್ನ ಕ್ಲೀನ್ ಮಾಡ್ತಾನೆ ಮಾಡಿದರು. ಆ ಪೈಪ್ನ ತೆಗೆದು ಕೊಟ್ಟರು, ಒಳಗಡೆಯಿಂದ ಕೊಟ್ಟರು, ನಾನು ಇಸ್ಕೊಂಬಂದಿಟ್ಟೆ. ಅದಾದ ನಂತರ ಹಂಚು ಕೊಡ್ತಾಯಿದ್ದೀನಿ ನೋಡಿ ನಾನಲ್ಲಿ. ಈ ಕಡೆ ನಮ್ಮ ಪಾಪುನು ನೋಡ್ತಾ ಮಾಡ್ತಾ ಇರೋದು. ಅವನು ಹೊರಗೆ ಬಂದಿದ್ದಾನೆ. ಏನು ಮಾಡಿದೋ ಅಲ್ಲಿ ಸಿಕ್ಕಾಬಟ್ಟೆ ಕಸ ಇತ್ತು, ಅಲ್ಲೇ ಆಟ ಆಡ್ತಾ ಇದ್ದ ಅವನು. ನಾನು ಅವನ ಹತ್ರ ಹೋಗ್ತಾ ಈ ಕಡೆ ಇವ್ರ ಕಡೆ ಬರ್ತಾ ಎರಡು ಕಡೆ ನೋಡ್ತಾ ಮಾಡ್ತಾಯಿದ್ದೀನಿ. ಇನ್ನು ಮಳೆ ಬಂತು ಅಂದರೆ ಎಲ್ಲೆಲ್ಲಿ ಸೋರುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಸಿಕ್ಕಾಬಟ್ಟೆ ಮಂಗ ಇದ್ದಾವೆ, ಓಡಾಡ್ತಾವಲ್ವ. ಹಂಚು ಎಷ್ಟೊಂದು ಹಾಳಾಗಿದೆ. ನಮಗೆ ಗೊತ್ತಿರೋ ಅಷ್ಟು ಈಗ ಆದಷ್ಟು ನಾವು ಸರಿ ಮಾಡ್ಕೋಬೇಕು ಮಳೆ ಬರೋಕ್ಕಿಂತ ಮುಂಚೆ. ಸ್ವಲ್ಪ ಗುಡುಗು ಬಂತು ಅಂತ ಹೇಳಿ ಕೆಲಸ ಶುರು ಮಾಡಿದ್ವಿ, ನೋಡಿದರೆ ಮಳೆನೇ ಬರಲಿಲ್ಲ. ಇರಲಿ, ಇನ್ನು ಮಳೆ ಶುರುವಾಗುತ್ತಲ್ವ, ಗುಡುಗು ಮಿಂಚು ಮಳೆ. ಅಷ್ಟರೊಳಗಾಗಿ ಎಷ್ಟು ಹಾಳಾಗಿರೋದು ನಮಗೆ ಗೊತ್ತಾಗಿದೆಯೋ ಅಷ್ಟನ್ನು ಸರಿ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ನಮ್ಮ ಪಾಪುನ ಆಟ ಆಡ್ತಿದ್ದಾನೆ. ಪಾಪ ನಮ್ಮ ಮನೆಯವ್ರು ಸರಿ ಮಾಡ್ತಾ ಆ ಕಡೆಯಿಂದ ಸರಿ ಮಾಡ್ತಾ ಬಂದರೆ ಹಂಚೆಲ್ಲ ಬಿಸಿಲಿಗೆ ಹಾಳಾಗಿದೆ ಅಲ್ವಾ, ಒಂದು ಕಡೆಯಿಂದ ಹೊಡಿತಾ ಇದ್ವು. ಹಿಂಗೆ ಅಲ್ಲೆದೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಹಂಚಾಕ್ತಾಯಿದ್ರು. ಪಕ್ಕದಲ್ಲಿ ಮರ ಇದೆಯಲ್ಲ, ಸಿಕ್ಕಾಬಟ್ಟೆ ಎಲೆ ಕಸ ಎಲ್ಲ ಬಿದ್ದಿತ್ತು. ಅದಲ್ಲದೆ ಅಲ್ಲಿ ಹಾವು ಬೇರೆ ಪರೆ ಬಿಟ್ಟೋಗಿತ್ತಂತೆ ಹೇಳ್ತಾಯಿದ್ರು. ಇಲ್ಲಿ ಹಾವು ಪರೆ ಬಿಟ್ಟೋಗಿದೆ ಯಾವಾಗೋ, ಅಲ್ಲೇ ತುಂಬ ದಿನ ಆಗಿದೆ ಅಂತೆ, ಒಣಗೆಲ್ಲ ಅದು ಬೇರೆ ಬೇರೆ ಆಗಿದೆ. ಅದೆಲ್ಲ ಕೆಳಗೆ ಗುಡಿಸಿ ಹಾಕಿದರು. ಇಲ್ಲಿ ಹಂಚು ಕೊಟ್ಟೆ ನಾನು. ಆ ಕಡೆ ಹೊಗೆ ಪೈಪ್ ಕಡೆ ಎಲ್ಲ ಸರಿ ಮಾಡಿದ್ದಾಯಿತು, ಇನ್ನು ಈ ಕಡೆ ಸರಿ ಮಾಡ್ತಾಯಿದ್ದಾರೆ. ಅದು ಮಳೆ ನೀರೆಲ್ಲ ಗೋಡೆಗೆ ಬಿದ್ದು ಗೋಡೆ ಮತ್ತು ಹಾಳಾಗ್ಬಿಡುತ್ತೆ ಅಂತೇಳಿ ಈ ಥರ ಪಾಟ್ ಕಟ್ಟಿದ್ವಿ ನಾವು ಹೋದ ಸರಿ. ಅದನ್ನೆಲ್ಲ ತೆಗಿತಾ ಇದ್ದೀವಿ ಇವಾಗ. ನೋಡೋಣ, ಮಳೆ ಶುರು ಆದಮೇಲೆ ಜಾಸ್ತಿ ಮಳೆ ಆದರೆ ಮತ್ತೆ ಪಾಟ್ ಕಟ್ಟಿದ್ರಾಯ್ತು ಅಂತೇಳಿ ಇವಾಗ ತೆಗಿತಾ ಇದ್ದೀವಿ.
ಇದ್ರ ನಡುವೆ ನಮ್ಮ ಪಾಪು ಕೂಡ ಆಟ ಆಡ್ತದಾನೆ. ನಾನು ಅವನ್ನ ನೋಡ್ಕೊಳ್ತಾ ಎತ್ಕೊಳ್ತಾ ಹಿಂಗೆ ಅವರಿಗೂ ಹಂಚ್ಕೊಡ್ತಾ ಕೆಲಸ ಮಾಡ್ತಾಯಿದ್ದೀನಿ. ಈ ಥರ ಹಂಚಿನ ಮನೆ ಇದ್ದರದು ಇನ್ನಿದೆ ಕೆಲಸ. ಮಳೆ ಶುರುವಾಗುತ್ತೆ ಅಂದರೆ ಎಲ್ಲ ಅವ್ರ ಮನೆ ಹಂಚೆಲ್ಲ ಹಾಳಾಗಿದೆಯಾ ಏನು ಅಂತ ನೋಡ್ಕೋಬೇಕು. ಇಲ್ಲಂತೂ ಸಿಕ್ಕಾಬಟ್ಟೆ ಮಂಗನ ಕಾಟ, ಹಾಗಾಗಿ ಹಂಚು ಹೋಗಿರುತ್ತೆ. ನಮಗಿಲ್ಲಿ ಹೋಗಿರೋದು ಅಷ್ಟೇ ಗೊತ್ತಿತ್ತು, ಅದನ್ನಷ್ಟೇ ಸರಿ ಮಾಡಿದ್ವಿ. ಇನ್ನು ಯಾವ್ಯಾವ ಕಡೆ ಸೋರುತ್ತೋ ಗೊತ್ತಿಲ್ಲ. ಒಂದು ಮಳೆ ಬಂದರೆ ಗೊತ್ತಾಗುತ್ತೆ. ಇವಾಗ ಮೇಲ್ಗಡೆ ಹಂಚೆಲ್ಲ ಹಾಕಿದ್ದಾತು, ಕೆಳಗೆ ಇಳಿದು ಬಂದರು. ನಾನು ಇಲ್ಲಿ ಒಳಗಡೆ ಹೋಗಿ ಅಲ್ಲೆಲ್ಲ ಕಸ ಬಿದ್ದಿತ್ತು ಒಳಗಿಂದ, ಅದನ್ನೆಲ್ಲ ಗುಡಿಸ್ಕೊಂಡು ಬಂದೆ. ಒಳಗಡೆ ಎಷ್ಟೊಂದು ಕಸ ಬಿದ್ದಿತ್ತು. ಆ ಪೈಪೆಲ್ಲ ತೆಗ್ದ್ರಲ್ವ, ಒಳಗಡೆ ಸಿಕ್ಕಾಪಟ್ಟೆ ಕಸ ಬಿದ್ದಿತ್ತು. ಅದನ್ನೆಲ್ಲ ಗುಡಿಸ್ಕೊಂಬಂದೆ ನಾನು. ನೋಡಿ ನಮ್ಮ ಪಾಪು ನಡುವೆ ಎಷ್ಟು ಕಾಟ ಕೊಡ್ತದ ನಮಗೆ. ಏನು ಮಾಡೋದು, ಅವನಿಗೆ ಗೊತ್ತಾಗಲ್ಲ ಅಲ್ವಾ ಅವನಿಗೆ ಆಟ. ನಮಗೆ ಅಲ್ಲಿ ಧೂಳಿದೆ, ಎಲ್ಲಿ ಮೈ ಕಡ್ತಾ ಬರುತ್ತೋ ಏನೋ ಅಂತ ನಮಗೆ ಟೆನ್ಷನ್ನು. ಹಂಚಿದ್ದು ಬೇರೆ, ಇನ್ನು ಸುಮಾರು ಹಂಚಿದ್ದು ಹೋದಲ್ಲೆಲ್ಲ ಹಾಕಲಿಕ್ಕೆ ನಾನು ತಂದು ಕೊಡ್ತಾಯಿದ್ದೆ. ಮೊದಲಿಗೆ ಈ ಕಡೆ ಒಂದು ಕೊಟ್ಟಿಗೆ ಇತ್ತು, ಅದು ಹಂಚಿಂದು, ಅದನ್ನೆಲ್ಲ ತೆಗ್ದಿದ್ದಾರೆ. ಹಂಗಾಗಿ ಅಲ್ಲೇ ಹಂಚು ಸುಮಾರು ಹಂಚಿದ್ದಾವೆ. ಆ ಹಂಚನ್ನೇ ತಂದು ಹಾಕ್ತಾ ಇರೋದು. ಇನ್ನು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳು ಬಿದ್ದಿತ್ತು, ಅದನ್ನೆಲ್ಲ ನಾನು ಗುಡಿಸ್ಕೊಂಬರ್ತಾಯಿದ್ದೀನಿ. ನಮ್ಮನೆಯವ್ರಿ ಪಾಟ್ನೆಲ್ಲ ಈ ಕಡೆ ತೆಗೆದು ಹಾಕಿದರು. ಆ ಗುಡಿಸ್ಬೇಕಾದ್ರೆ ಸಣ್ಣ ಧೂಳಿತ್ತಲ್ವ, ಪಾಪುಗೆ ಎಲ್ಲಿ ಮೈ ಕಡ್ತಾ ಬರುತ್ತೆ ಅಂತ ಹೇಳಿ ನಮ್ಮನೆಯವರು ಅವನ್ನ ಹಿಡ್ಕೊಂಡ್ರು, ಎತ್ಕೊಂಡ್ರು. ಅವನ್ನ ಎತ್ಕೊಂಡ್ರೆ ಎಲ್ಲ ನಿಲ್ಲಂಗೆ ಇರಲಿಲ್ಲ, ಬಿಡಿ ನನ್ನ ಅಂತ ಹೇಳಿ ಹತ್ತು ಕರೆದು ಇಳಿತಿದ್ದ. ಇನ್ನೇನು ಮಾಡೋದು, ಈ ಕೆಲಸ ಆಗೋವರೆಗೂ ಅಲ್ಲೇ ಆಡಲಿ ಅಂತ ಹೇಳಿ ಬಿಟ್ವಿ. ಮತ್ತೊಂಬರಿ ಸ್ನಾನ ಮಾಡಿಸಿದ್ರಾಯ್ತು ಅಂತ. ಇನ್ನು ನಾನು ಇಲ್ಲೆಲ್ಲ ಕ್ಲೀನಾಗಿ ಗುಡಿಸ್ತಾ ಇದ್ದೀನಿ. ಮುಂಚೆ ನಾವಿಲ್ಲಿ ದನ ಎಲ್ಲ ಕಟ್ತಿದ್ವಿ. ಸೊ ದಿನ ಕ್ಲೀನ್ ಮಾಡ್ತಿದ್ವಿ. ಈ ಎಲೆದರ್ಗಳೆಲ್ಲ ಡೈಲಿ ತೆಗಿತಿದ್ವಿ. ಇಷ್ಟೊಂದು ಕಸ ಇರ್ತಿರ್ಲಿಲ್ಲ. ಈಗ ದನ ಇಲ್ಲ, ಏನಿಲ್ಲ. ನಾವಂತೂ ಹಿತ್ತಲ ಕಡೆ ಬರೋದೇ ಇಲ್ಲ ನಾನು. ಇಲ್ಲೆಲ್ಲ ಗುಡಿಸೇ ಇಲ್ಲ, ಎಷ್ಟೊಂದು ಕಸ ಬಿದ್ದಿತ್ತು. ಈಗ ಮನೆ ಮೇಳದ್ದೆಲ್ಲ ತೆಗೆದ್ರಲ್ವ, ಇನ್ನೂ ಜಾಸ್ತಿ ಕಸ ಆಗಿತ್ತು. ಸಾಕತ್ತಲ್ಲ ಪೂಜೆ ಹಂಚು ತಕ್ಕೊಟ್ಟು ಮಗನೆ. ನೋಡಿದ್ರಲ್ವಾ ಹಂಚು ಹಾಕಿದ್ದು, ಇಲ್ಲೆಲ್ಲ ಎಷ್ಟು ಬಿದ್ದಿದ್ದು ಕಸ. ಇನ್ನೂ ಕ್ಲೀನ್ ಮಾಡೋಕ್ಕೈತೆ. ನಮ್ಮ ಮಾತೇ ಕೇಳ್ತಾ ಇಲ್ಲ ನಮ್ಮ ಪಾಪ. ನಮ್ಮ ಮನೆಯವ್ರು ನೋಡಿ ಫುಲ್ ಸುಸ್ತಾಗಿ ಹೋದ್ರು. ಸ್ನಾನ ಮಾಡೋಕ್ಕೀಗ ಇನ್ನೊಂದು ಸರಿ. ಪಾಪ ನಡಿ ಪುಷ್ ಮಾಡಿಸ್ತೀನಿ ನಡಿ. ನೋಡು ನೀನು ಹೆಂಗಾಗಿದೆ. ಅಂತ ಕೆಲಸ ಸರಿ ಆಗಿಲ್ಲ. ಮೇಸ್ತ್ರಿನಾ ನೀನು? ಇಂಜಿನಿಯರಾ? ಮೇಸ್ತ್ರಿನೇನು ಇಂಜಿನಿಯರಿನೇನು? ನಮಗೆ ಎರಡು ಒಂದೇ. ಬೇಡ ಪಾಪು. ಈಗ ಒಯ್ದು ಹಾಕ್ತೀರಾ ತುಂಬಕ್ಕ? ಇಲ್ಲಿ ಒಡೆದೋಗಿದ್ದ ಹಂಚನ್ನೆಲ್ಲ ಕೆಳಗೆ ತೆಗೆದು ಹಾಕಿದ್ರಲ್ವ, ಆ ಹಂಚಿಂದ ಪೀಸ್ ಎಲ್ಲ ತಗೊಂಡೋಗಿ ಆ ಕಡೆ ಒಂದು ಗುಂಡಿಗೆ ಹಾಕ್ತಾಯಿದ್ರು. ಹಾಗಾಗಿ ಇವಾಗಲೇ ತಗೊಂಡೋಗಿ ಹಾಕ್ತೀನಿ ಅಂತೇಳಿ ತುಂಬಲಿಕ್ಕೆ ಶುರು ಮಾಡಿದರು. ನಾನು ಕೂಡ ಮತ್ತೆ ಬಂದೆ ತುಂಬಲಿಕ್ಕೆ. ಈ ಕೆಳಗೆ ಬಿದ್ದಿರೋದನ್ನ ತಗೊಂಡೋಗ್ತಾರೆ, ಅಲ್ಲಿ ಮೇಲಿರೋ ದೊಡ್ಡದೆಲ್ಲ ಅಲ್ಲೇ ಇರಲಿ ಅಂತ ಬಿಟ್ಟರು. ಇನ್ನೊಂದು ಸರಿ ತೆಗೆದ್ರಾಯ್ತು. ಅಲ್ಲೇ ಟೈಮ್ ಆಗಿತ್ತು, 5:30 ಹತ್ತತ್ರ ಆಗಿತ್ತು. ಸುಸ್ತಾಗ್ತಾಯಿತ್ತು. ಹಾಗಾಗಿ ಕೆಳಗಿಂದಷ್ಟೇ ತೆಗೆದೆ. ಇನ್ನಿಲ್ಲೆಲ್ಲ ಗುಡಿಸ್ಕೊಳ್ತೀನಿ ನಾನು. ನೋಡಿ ಎಷ್ಟು ಕಸ ಬಿದ್ದಿದೆ ಅಂತೀರಾ. ನಾನು ಇವ್ರಿಗೆ ಹೇಳ್ತಾಯಿದ್ದೆ, ನೀವು ಯಾರನ್ನಾರು ಒಬ್ರನ್ನ ಕೆಲಸದವ್ರನ್ನ ಕರ್ಕೋಬೇಕಲ್ವ, ಒಬ್ಬರೇ ಶುರು ಮಾಡಿದ್ರಿ ಅಂತಂದು.
ಯಾಕೆಂದರೆ ಪಾಪು ಕೂಡ ನಡುವೆ ಬರ್ತಾಯಿದ್ದ. ಎಷ್ಟು ಕಸ ಇತ್ತಲ್ವ, ಎಲ್ಲರೂ ಇನ್ಫೆಕ್ಷನ್ ಆದರೆ ಏನು ಮಾಡೋದು. ಈ ಕೆಲಸ ಮುಟ್ಬಿಟ್ಟಿದ್ದೀವಿ, ಅರ್ಧಕ್ಕಂತೂ ಬಿಡೋಂಗಿಲ್ಲ, ಮುಗಿಸ್ಲೇಬೇಕು. ಇವಾಗ ನಾನು ಇದನ್ನೆಲ್ಲ ಗುಡಿಸ್ತಾ ಇದ್ದೀನಿ. ಇದನ್ನೆಲ್ಲ ಗುಡಿಸಿ ಆ ಕಡೆ ಒಂದು ತಿಪ್ಪೆ ಥರ ಮಾಡಿದ್ದಾರೆ, ಅದನ್ನೆಲ್ಲ ಒಯ್ದಲ್ಲಿ ಆ ಕಡೆ ಹಾಕೋದು. ನಾನೇನೋ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ಇನ್ನು ಈ ಪಾಟ್ನೆಲ್ಲ ಮಡಚಿ ತೆಗ್ದಿಡಬೇಕು. ಇಬ್ಬರು ಸೇರಿ ಅದು ದೊಡ್ಡ ಪಾಟ್ ಇದೆ, ಅದು ಇಬ್ಬರು ಸೇರಿ ಮಡಚಬೇಕು ಅದನ್ನ. ನಮ್ಮ ಪಾಪು ಕೂಡ ಬರ್ತಾ ಇದ್ದಾನೆ ನಡುವೆ. ನೋಡ್ರಿ ಒಂದು ಆಟನ. ಇವಾಗ ನೋಡಿ ನಾನು ಅಲ್ಲಿ ಗುಡಿಸಿಟ್ನಲ್ವ ಪೊರ್ಕೆ, ಅದನ್ನ ತಗೊಂಡು ನಮ್ಮ ಪಾಪು ಕೂಡ ಗುಡಿಸ್ತೀನಿ ಅಂತೇಳಿ ತಗೊಂಡ. ಅದು ಉಲ್ಟಾಯಿತು. ಎಷ್ಟು ನೀಟಾಗಿ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ನಾನು ಅಲ್ಲದನ್ನ ಗಮನಿಸ್ಲಿಲ್ಲ. ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ. ಇದಾದ ನಂತರ ನಾವೇನೋ ಚರ್ಚೆ ಮಾಡಿದ್ವಿ, ಸಾಕಾಯಿತು ಸ್ನೇಹಿತರೆ. ಸ್ನಾನ ಕೂಡ ಮುಗಿಸ್ಕೊಂಡ್ಬಂದ್ವಿ. ಪಾಪ ಅಲ್ಲಿ ಚೆನ್ನಾಗಿ ಆಟ ಆಡಿದ್ನಲ್ಲ, ಹಂಗೆ ಹಶ್ವಾಗಿತ್ತು. ಅವನಿಗೆ ಹಾಲು ಕೂಡ ಕೊಟ್ಟಿದ್ದೀನಿ ಕುಡಿಯೋಕ್ಕೆ. ನಾವು ಕಾಫಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಕಾಫಿ ಮಾಡ್ತಾಯಿದ್ದೀನಿ. ಇವರು ಇನ್ನೂ ಸ್ನಾನ ಮಾಡ್ತಾಯಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಮಳೆ ಬಂತು ಅಂದರೆ ಇಲ್ಲಿ ಹಿಂಗೇ ಹಳೆ ಮನೆ ಅಲ್ವಾ, ಎಲ್ಲ ರಿಪೇರಿ ಮಾಡ್ಕೋಬೇಕು. ಪಾಪು ಮತ್ತಲ್ಲೇನೋ ತರಲೆ ಮಾಡ್ತಾಯಿದ್ದಾನೆ, ಹಂಗೆ ಆ ಕಡೆ ನೋಡ್ತಾ ಇದ್ದೀನಿ. ಹೋಗ್ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.